ಅಕ್ಕೆ ಯಾರು? ಅರೆ ಚಂದ್ರು ಏನಿದೆ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ದಯವಿಟ್ಟು ಕ್ಷಮಿಸಿ ಚಂದ್ರು. ನಾನು ನಿಮ್ಮನ್ನ ಪುಟ್ಟ ಕೊಳದಲ್ಲಿ ಈಜಿಡುತ್ತಾ ಅಂಶಗಳಿದ್ದಾನೆ. ಆದರೆ ಆಕಸ್ಮಿಕವಾಗಿ ಸುಂಟರಗಾಳಿ ಬೀಸಿದ್ರೆ ನಮಗೆ ಗೊತ್ತೇ ಆಗಲಿಲ್ಲ. ನೀವಿದ್ದೆ ನಿಜ ಹೇಳ್ಬೇಕಂದ್ರೆ ದೀಪವಿಲ್ಲದೆ ಕತ್ತಲು ಆವರಿಸಿ ಮನೆಗೆ ಬೆಳಕಿದಂತಾಗ್ಬಿಟ್ಟಿದೆ. ಮನೆ ಗೊತ್ತಾ? ನಾನು ಸಿಕ್ಕಾಪಟ್ಟೆ ಹೆಣ್ಸಬಿದ್ದೀನಿ. ಫೇಸ್ಬುಕ್ ನಲ್ಲಿ ಎಷ್ಟು ಗರ್ಲ್ ಫ್ರೆಂಡ್ ಇಲ್ಲ ಹೇಳು? ನಿಜ ಹೇಳ್ಬೇಕಂದ್ರೆ ನಿಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ. ಚಂದ್ರಿಗೆ ಬೆಡ್ರೂಮ್ ತೋರಿಸ್ಲಿಕ್ಕೆ ಚಂದ್ರು ಇನ್ನೇನಾದ್ರೂ ಮದುವೆ ಆಗದೇ ಇದ್ದರೆ ಅವಳಿಗೂ ಸಹ ನಾ ಕಟ್ಕೊಳ್ತಿದ್ದೆ. ಇಬ್ಬರ ಹೆಂಡರ ಮುದ್ದಿನ ಗಂಡ ನಾನಾಗ್ತಿದ್ದೆ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸು, ಡೇ ಅಂಡ್ ನೈಟು ಸಿಂಗಿಂಗ್ಸು, ಹಚ್ಚಿಂಗ್ಸು ತಲೆ ತಿರುಗಿಂಗ್ಸು, ಪ್ರೇಮ ಸೌಂದರ್ಯ.
ಟಾವಿಸು ಡೇ ಅಂಡ್ ನೈಟ್ ಸಿಂಗಿಸು ಚಿಂತನೆ ತಿರುಗಿಸು ಪ್ರೇಮ ಸಂಗಮ ಆಯ್ತಲ್ಲ ನನ್ನ ಕಣ್ಣು ಪವರವಾಯಿತು. ನೋಡಿ ನೀವು ಮಧ್ಯೆ ರಸಿಕರು ಅಂತ ಗೊತ್ತು, ರವಿಚಂದ್ರನ್ ತಮ್ಮ ಅನ್ನೋದು ಗೊತ್ತು, ಮತ್ತೆ ಆಫೀಸ್ ಹೋಗಿ ಟೈಮ್ ಆಯ್ತು. ಸರಿ ಮುದ್ದು ರಾಕ್ಷಸಿ, ಬಾಯ್ ಚಂದ್ರು. ಬಾಯ್ ಮುದ್ದು ರಾಕ್ಷಸಿ. ನಾನ್ ಮುದ್ದು ರಾಕ್ಷಸಿ, ನೀನ್ ಚಂದ್ರು. ನಿಮಗೆ ಮಾತಾಡ್ತಾರೆ ನಿಮ್ಮ ಮನೆಯವರು. ಹೌದು, ಸರಿ ಹೆಚ್ಚಾಯ್ತಂದ್ರೆ ಸರಿ ಆಯ್ತು. ಆದ್ರೆ ನನಗೂ ಕೂಡ ತುಂಬಾ ಎಲ್ಲ ಭಾಗ್ಯನೂ ಇದೆ. ಆದ್ರೆ ನಮ್ ಗಂಡ ಒಂಥರ ವಿಚಿತ್ರ ಕಣೆ. ನಮ್ ತಂದೆಯವ್ರನ್ನ ಸಿಗ್ತಾನೆ ಇರ್ಲಿಲ್ಲ. ಅದಕ್ಕೋಸ್ಕರ ಸಿಟ್ಟು ಮಾಡ್ಕೊಂಡು ಅಪ್ಪ ಮನೆ ಬಿಟ್ಟು ಹೋದವರು ಎಲ್ಲಿದ್ದಾರಂತ ಕಾಣ್ತಾನೆ ಇಲ್ಲ. ನನಗೂ ಹುಡುಕಿ ಹುಡುಕಿ ಸಾಕಾಗೋಯ್ತು. ಅಕಸ್ಮಾತ್ ನಿಮಗೆ ಎಲ್ಲಾದ್ರೂ ಸಿಕ್ಕರು ಅಂದ್ರೆ ದಯವಿಟ್ಟು ಅಪ್ಪನ ನೋಡ್ಕೊಳ್ತೀನಿ. ಖಂಡಿತ ನಾ ಎಲ್ಲರೂ ನೋಡ್ಕೊಂಡೆ ಅವನ್ ಕರ್ಕೊಂಡ್ ಬಂದು ನನ್ನ ಮನೇಲಿ ಇತ್ತು. ಆದ್ರೆ ಇನ್ನೊಂದು ವಿಷಯ ಗೊತ್ತಾ ಚಂದ್ರನ, ನನ್ಗೆಲ್ಲ ಭಾಗ್ಯನ ಸಿಕ್ಕಿದೆ. ಆದ್ರೆ ನನ್ನಿಂದ ತಂದೆ ಆಗೋ ಭಾಗ್ಯನ ನಮ್ಮ ಮನೆಯವ್ರಿಗೆ ಸಿಕ್ಕಿಲ್ಲ. ನನಗೆಲ್ಲ ಕಥೆನೇ ಬೇರೆ ಇದೆ. ಅದೇ ಹೇಳಿದ್ನಲ್ಲ, ಈ ಆಸೆ ಅತಿ ಆದ್ರೆ ಸಂಶಯ ಮೂಡಿ ಏನೋ ಆಗುತ್ತೆ ಅಂತ ಅಪ್ಪನ ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟು ಅಪ್ಪ ಈಗ ಬೀದಿಯಲ್ಲಿ ಅಡ್ಡಾಡ್ತಾ ಇದ್ದಾರೆ. ಒಟ್ಟಲ್ಲಿ ಈಗ ಎಲ್ಲಿ ಸಿಕ್ಕಿಲ್ಲ ಅಪ್ಪನ ಕರ್ಕೊಂಡು ಬಂದು ಸ್ವಲ್ಪ ಆಶ್ರಯ ಕೊಡ್ತೀಯ. ಏನು ತಲೆ ಕೆಡ್ಕೋಬೇಡ, ಸರಿ ಕಣಿ, ಹುಷಾರ ಮಾಡಿ. ಆಯ್ತು ಅದಕ್ಕೆ ನೀನು ಕೂಡ ಸಂತೋಷ